ಕುಡಿಯೋ ನೀರಿಗೆ ಇಲ್ಲಿಯೂ ಕೂಡ ಸಮಸ್ಯೆ ಇರುವಾಗ BWSSB ಒಂದು ಹೊಸ ಆದೇಶವನ್ನ ಹೊರಡಿಸಿದೆ. ಸ್ವಿಮ್ಮಿಂಗ್ ಪೂಲ್ಗಳಿಗೆ ಕುಡಿಯೋ ನೀರನ್ನ ಬಳಸುವಂತಿಲ್ಲ, ಅನಗತ್ಯವಾಗಿ ನೀರನ್ನ ವ್ಯರ್ಥ ಮಾಡುವಂತಿಲ್ಲ. ಇನ್ ಕೇಸ್ ಸ್ವಿಮ್ಮಿಂಗ್ ಪೂಲ್ಗಳಿಗೆ ಕುಡಿಯೋ ನೀರನ್ನ ಬಳಸಿದರೆ 5,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಹೆಚ್ಚುವರಿಯಾಗಿ ಪ್ರತಿದಿನದಂತೆ 500 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ ಅಂತ BWSSB ಒಂದು ಹೊಸ ಆದೇಶವನ್ನ ಹೊರಡಿಸಿದೆ. ಆ ಪ್ರಕಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಸ್ವಿಮ್ಮಿಂಗ್ ಪೂಲ್ಗಳಿಗೆ ಬಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ಇಲ್ಲಿ ನೀರಿನ ಸಾಮರ್ಥ್ಯ ಎಷ್ಟು, ಆ ನೀರು ಕುಡಿಯೋದಕ್ಕೆ ಯೋಗ್ಯವಿದೆಯಾ, ಕುಡಿಯೋ ನೀರನ್ನ ಇಲ್ಲಿ ಬಳಸಲಾಗ್ತಾ ಇದೆಯಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಇಲ್ಲಿನ ಸ್ವಿಮ್ಮಿಂಗ್ ಪೂಲ್ ಸಿಬ್ಬಂದಿಯಿಂದ ಪಡೆಯುವಂತಹ ರಿಯಾಲಿಟಿ ಚೆಕ್ ಆಗ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಈಜುಕೊಳ್ಳೋದಕ್ಕೆ ಯಾವ ಬೆಂಗಳೂರಿನಲ್ಲಿ ಯಾವ ರೀತಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಅನ್ನೋದು ನೋಡ್ತಾ ಇದ್ದೀರಿ. ಜನರಿಗೆ ನೀರು ಪೂರೈಕೆಗೆ ಜಲಮಂಡಳಿ ಒಂದು ರೀತಿಯಾಗಿ ಸರ್ಕಸ್ ಅನ್ನು ಅನುಭವಿಸ್ತಾ ಇದೆ. ಕಾವೇರಿ ನೀರು ಪೋಲ್ ಮಾಡೋರ ವಿರುದ್ಧ ಸಮರವನ್ನೇ ಸಾರಿರೋದು. ಯಾವ ರೀತಿ ಅಂತಂದರೆ, ಅನಗತ್ಯವಾಗಿ ನೀರು ಬಳಕೆ ಮಾಡುವುದನ್ನು ತಡೆಯೋದಕ್ಕೆ BWSSB ಒಂದು ದಂಡಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ನೀರಿನ ಸಂಕಷ್ಟದ ಬಗ್ಗೆ ನಿರಂತರ ವರದಿಯನ್ನು ಕೊಡ್ತಾ ಇದೆ. ಕುಡಿಯೋ ನೀರನ್ನು ಈಜುಕೊಳಕ್ಕೆ ಬಳಸದಂತೆ ಜಲಮಂಡಳಿ ಒಂದು ಕಡೆ ಆದೇಶವನ್ನು ಹೊರಡಿಸಿದೆ. ಕಾವೇರಿ ನೀರು ಕೇವಲ ಕುಡಿಯೋದಕ್ಕೆ ಮಾತ್ರ ಕಾವೇರಿ ನೀರನ್ನು ಬಳಸಬೇಕು. ಈಜು ಕೊಳಗಳಿಗೆ ಕುಡಿಯೋ ನೀರು ಬಳಕೆಯನ್ನು ಮಾಡುವಂತಿಲ್ಲ ಅಂತ ಆದೇಶ ಹೊರಡಿಸಿದೆ. ಈಜು ಕೊಳ ಬೇಕು ಅಂಥೇಳಿ ಬೆಂಗಳೂರಿಗರು ಒತ್ತಾಯವನ್ನು ಮಾಡ್ತಾ ಇದ್ರು. ಆದರೆ ಯಾವುದೇ ಕಾರಣಕ್ಕೂ ಈಜು ಕೊಳವನ್ನು ಮುಚ್ಚಬಾರ್ದು. ಜಲಮಂಡಳಿಯಿಂದ ಹೊಸ ರೂಲ್ಸ್ ಮಾಡಿದ್ರು. ಈ ರೂಲ್ಸ್ಗೆ ಜನರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.